ಮುಖಂಡರಿಗೂ ಹಾಗೂ ಎಲ್ಲ ನಮ್ಮ ಪಂಚಾಯಿತಿ ಲೀಡರ್ಸ್ಗೂ ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ಪತ್ರಿಕಾ ಮಿತ್ರರಿಗೂ ಪ್ರೀತಿಯ ನಮಸ್ಕಾರ. ತಮಗೆಲ್ಲ ತಿಳಿದಿರೋ ಅಭಿವೃದ್ಧಿ ಕಾರ್ಯಗಳಲ್ಲಿ ಎಲ್ಲರೂ ವಿಶ್ವಾಸ ತಗೊಂಡು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಇರುವಂತ ಎಲ್ಲ ಮುಖಂಡರುಗಳ ವಿಶ್ವಾಸ ತಗೊಂಡು ನಾವೆಲ್ಲರೂ ಅಭಿವೃದ್ಧಿ ಕಾರ್ಯಗಳನ್ನ ಮುನ್ನಡೆಸ್ಕೊಂಡು ಹೋಗ್ತೀರಾ ಅನ್ನೋ ನಂಬಿಕೆ ಇದೆ. ಭಗವಂತ ಏನು ಪಂಚಾಯತಿ ಇದೆ, ಪಂಚಾಯತಿನಲ್ಲಿ ಮ್ಯಾಕ್ಸಿಮಮ್ ಅಭಿವೃದ್ಧಿ ಕಾರ್ಯಗಳು ನಡೀಲಿ, ಅದಕ್ಕೆ ಏನೆಲ್ಲ ಸಹಕಾರ ಬೇಕು ಅದು ನಮ್ಮ ಕಡೆಯಿಂದ ಯಾವತ್ತೂ ಕೂಡ ಇರುತ್ತೆ ಅಂತ ಈ ಒಂದು ಸಂದರ್ಭ ಹೇಳಕ್ಕೆ ಇಷ್ಟ. ಶ್ರೀಮಂಗಲ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆ ನಡೆದಿದೆ. ನಮ್ಮ ಎಲ್ಲ ಕಾಂಗ್ರೆಸ್ ಮುಖಂಡರು ಒಗ್ಗೂಡಿ ಯುನಾನಿಮಸ್ ಆಗಿ ನಮ್ಮ ಮಾಧವಮ್ಮನವ್ರನ್ನ ಅತ್ತಿಗಾನಹಳ್ಳಿ ಮೆಂಬರ್ ಅವರ ಅಧ್ಯಕ್ಷರಾಗಿ ಹಾಗೂ ಮೂರ್ತಿಯವರು ಮತ್ತೊಬ್ಬ ಅತ್ತಿಗಾನಹಳ್ಳಿ ಮೆಂಬರ್ ಅವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಇಲ್ಲಿ ಗೆದ್ದಿರುವಂಥ ಕಾಂಗ್ರೆಸ್ ಮುಖಂಡರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಅವರ ಈ ಸಂದರ್ಭದಲ್ಲಿ ಪಂಚಾಯಿತಿ ಅತಿ ಹೆಚ್ಚು ಕೆಲಸಗಳನ್ನು ಮಾಡಿ ಮುಂಬರುವ ದಿನಗಳಲ್ಲಿ ಮತ್ತೆ ಇಲ್ಲಿ ಕಾಂಗ್ರೆಸ್ನ ಉಳಿಸ್ಕೊಳ್ಳಿ ಬೆಳೆಸಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು. ಸಂತೋಷಕರವಾದ ವಿಚಾರ, ತುಂಬ ಸಂತೋಷ ಆಗ್ತಾ ಇದೆ. ಇವತ್ತು ನಮ್ಮ ಏನು ಶ್ರೀಮಂಗಲ ಗ್ರಾಮ ಪಂಚಾಯತಿನಲ್ಲಿ ಇವತ್ತು ಅಧ್ಯಕ್ಷರು ಉಪಾಧ್ಯಕ್ಷರ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಇವತ್ತಿನ ಪರಿಸ್ಥಿತಿನಲ್ಲೇ ತುಂಬಾ ಖುಷಿ ಆಗುತ್ತೆ. ಮಾದರಿ ಪಂಚಾಯತಿ ಅಂತ ಶ್ರೀಮಂಗಲ ಪಂಚಾಯತಿ ಅಂತ ಹೇಳ್ಕೊಳ್ಳೋದು ನಮ್ಗೆ ಹೆಮ್ಮೆ ಆಗುತ್ತೆ. ಇಡೀ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಹಿಂದೆ ಒಂದು ಟರ್ಮ್ ಯಾರಿಗೋ ಒಂದು ಮಾತು ಕೊಟ್ಟಿದ್ರು, ಮಾತು ಕೊಟ್ಟು ಮಾತಂತ ಇವತ್ತು ರಾಜೀನಾಮೆ ಕೊಟ್ಟು ಇವತ್ತು ನಮ್ಮ ಎರಡು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರುಗಳನ್ನ ಅಧ್ಯಕ್ಷರು ಮಾಧವಮ್ಮನವರು ಮತ್ತು ಮೂರ್ತಿಯಣ್ಣವರು ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಇದೊಂದು ಮಾದರಿ ಪಂಚಾಯಿತಿಯಾಗಿ ಹೊರಹೊಮ್ಮಲಿ ಅಂತ ಹೇಳ್ತಾ ಅಭಿವೃದ್ಧಿ ಕಾರ್ಯಗಳಲ್ಲಿ ಎಲ್ಲ ಇಲ್ಲಿ ಪಕ್ಷಾತೀತವಾಗಿ ಇವತ್ತೇನಾಗಿದೆ, ಇದರಲ್ಲಿ ನಮಗೆ ಬಿಜೆಪಿಯ ಬೆಂಬಲಿತ ಅಭ್ಯರ್ಥಿಗಳು ಕೂಡ ಇದಕ್ಕೆ ಕೈ ಜೋಡಿಸಿ ಇವತ್ತು ಯಾವುದೇ ಒಂದು ಇದಿಲ್ಲದೆ ಭೇದ ಭಾವ ಇಲ್ಲದೆ ಎಲ್ಲರೂ ಕೂಡ ಇವತ್ತು ಒಗ್ಗಟ್ಟಾಗಿ ಇವತ್ತು ಇಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಇವತ್ತೆಲ್ಲ ಇದಕ್ಕೆಲ್ಲ ಯಾರು ಕಾರಣೀಕರ್ತರಾದ್ರು ನಮಗೆ ವಿಶೇಷವಾಗಿ ಹೇಳಬೇಕು ಅಂತಂದ್ರೆ ಶ್ರೀಮಂಗಲ ಗ್ರಾಮ ಪಂಚಾಯತಿಯಲ್ಲಿರುವಂಥ ಎಲ್ಲ ನಮ್ಮ ಕಾಂಗ್ರೆಸ್ ಮುಖಂಡರುಗಳು, ಬಿಜೆಪಿ ಮುಖಂಡರುಗಳು ಎಲ್ಲರೂ ಒಟ್ಟುಗೂಡಿ ಇವತ್ತು ಈ ಒಂದು ಕೆಲಸ ಮಾಡಿದ್ದಾರೆ. ಎಲ್ಲರಿಗೂ ತುಂಬ ಹೃದಯವಾದ ಧನ್ಯವಾದಗಳನ್ನ ಹೇಳಕ್ಕೆ ಈ ದಿನ ಶ್ರೀಮಂಗಲ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ಅತ್ತಿಗಾನಹಳ್ಳಿ ಗ್ರಾಮದ ಮಾಧವಮ್ಮನವರು ಮತ್ತು ಉಪಾಧ್ಯಕ್ಷರಾಗಿ ಮೂರ್ತಿ ಅಂತೇಳಿ ಅದೇ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದೆ. ಸಂತೋಷದ ವಿಷಯ. ನಿಜವಾಗ್ಲೂ ನಾನಾದರೂ ಹೇಳಲಿಕ್ಕೆ ಬಯಸ್ತೇನೆ, ನಾವು ಅನೇಕ ಋಣಗಳನ್ನು ಹೊತ್ಕೊಂಡು ಬರ್ತೀವಿ ಸಮಾಜದಲ್ಲಿ ಹುಟ್ಟಬೇಕಾದ್ರೆ. ತಂದೆ ತಾಯಿ ಋಣ, ದೇಶದ ಋಣ, ಸಮಾಜದ ಋಣ, ಹೀಗೆ ಅನೇಕ ಋಣಗಳನ್ನು ನಾವು ಹೊತ್ಕೊಂಡು ಬರ್ತೀವಿ. ಅಂದರೆ ಜನರ ಋಣ ಒಂದು ಕಡೆ ತೀರಿಸಬೇಕು, ಜನರ ಹತ್ರ ಸಹಿ ಅನ್ಸ್ಕೊಬೇಕು. ಈ ಕಡೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆ ಇವತ್ತು ದಿನಾಂಕ ನಿಗದಿಯಾಗಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಚುನಾವಣೆ ಇಲ್ಲದೆ ಯುನಾನಿಮಸ್ ಆಗಿ ಅವಿರೋಧವಾಗಿ ಆಯ್ಕೆ ಆಗಿರುವಂಥದ್ದು. ಅಧ್ಯಕ್ಷರಾಗಿ ನಮ್ಮ ಮಾಧವಮ್ಮ ಮುನಿಕೃಷ್ಣ ಅವರು ಮತ್ತು ಅತ್ತಿಗಾನಹಳ್ಳಿ ಗ್ರಾಮದ ಜೊತೆಗೆ ನಮ್ಮ ಮೂರ್ತಿರವರು ಇವರು ಅವರಿಗೆ ಉಪಾಧ್ಯಕ್ಷರು ಅವಕಾಶ ಮಾಡಿಕೊಟ್ಟಿರ್ತಾರೆ ಗ್ರಾಮ ಪಂಚಾಯತಿ ಸದಸ್ಯರು. ಮೊದಲಿಗೆ ನಮ್ಮ ಅಧ್ಯಕ್ಷರಿಗೆ ಮತ್ತು ಉಪಾಧ್ಯಕ್ಷರಿಗೆ ಒಳ್ಳೆ ಕೆಲಸ ಮಾಡಲಿ, ಹೆಚ್ಚು ಶಕ್ತಿ ಕೊಡಲಿ, ಈ ಗ್ರಾಮ ಪಂಚಾಯತಿನ ಶುಭ ಹಾರೈಸಿ ಈ ಒಂದು ವಿಚಾರದಲ್ಲಿ ಎಲ್ಲ ಕೈ ಜೋಡಿಸಿದಂತೆಲ್ಲ ಗ್ರಾಮ ಪಂಚಾಯತ್ ಸದಸ್ಯರು, ನಮ್ಮ ರಾಮೇಗೌಡರಾಗಲಿ ಪ್ರತಿಯೊಬ್ಬರಿಗೂ ಸಹ ಇನ್ನು ಕಾಂಗ್ರೆಸ್ ಮುಖಂಡರಿಗೆ, ಗ್ರಾಮ ಪಂಚಾಯತ್ ಸದಸ್ಯರಿಗೆಲ್ಲರಿಗೂ ಸಹ
ಧನ್ಯವಾದಗಳನ್ನು ತಿಳಿಸಿ ಗ್ರಾಮಗಳ ಒಗ್ಗಟ್ಟಿನ ಒಂದು ಫಲವಾಗಿ ಅಭಿವೃದ್ಧಿ ಕೆಲಸಗಳ ಆಗುವಂಥದ್ದು, ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚಿನ ಒತ್ತು ಕೊಡುವಂಥದ್ದು, ಮತ್ತು ಸರ್ಕಾರದಿಂದ ಗ್ರಾಮ ಪಂಚಾಯತಿಗೆ ಬರುವಂಥ ಅನುದಾನಗಳನ್ನ ಹೆಚ್ಚು ಒತ್ತು ಕೊಟ್ಟು ಒಂದು ಸಮಯನ ನಿಗದಿ ಮಾಡಿ ಹಣ ತಂದು ಅಭಿವೃದ್ಧಿ ಮಾಡೋಂಥ ಕೆಲಸ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಮಾಡಲಿ. ಗ್ರಾಮ ಪಂಚಾಯತಿ ಮಾದರಿ ಗ್ರಾಮ ಪಂಚಾಯತಿ ಆಗುವಂಥ ನಿಟ್ಟಿನಲ್ಲಿ ಒಂದು ಶ್ರಮ ವಹಿಸ್ತೀನಿ ಅಂತೇಳಿ ನಾನು ಅವರಿಗೆ ಶುಭ ಹಾರೈಸ್ತೀನಿ.